ಹೀಗೆ ಆಣೆ ಪ್ರಮಾಣದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಭಾರತೀಯ ಜನತಾ ಪಕ್ಷದ ನಾಯಕರಲ್ಲೇ ಅಡ್ಡ ಮಾತುಗಳು ಈಗ ಬರ್ತಾ ಇದ್ದಾವೆ. ಇದು ಬೇಕಿಲ್ಲ ಅನ್ನುವ ಅಭಿಪ್ರಾಯ ವ್ಯಕ್ತವಾಗ್ತಾ ಇದೆ. ಹಾಗಾದ್ರೆ ಏನಾಗ್ತಾ ಇದೆ ಭಾರತೀಯ ಜನತಾ ಪಕ್ಷದಲ್ಲಿ? ಬಿಜೆಪಿ ನಾಯಕರಿಗೆ ಈಗಾಗಲೇ ವಿಧಾನ ಪರಿಷತ್ನ ಕ್ರಾಸ್ ವೋಟ್ ಅನ್ನುವಂಥದ್ದು ಅಗ್ನಿ ಪರೀಕ್ಷೆಯಾಗಿ ಮಾರ್ಪಟ್ಟಿದೆ. ಇದು ಬಿಜೆಪಿಯ ನಾಯಕರ ಪಾಲಿಗೆ ನಿಜವಾದಂತಹ ಅಗ್ನಿ ಪರೀಕ್ಷೆ. ಯಾಕಂದ್ರೆ ಅಡ್ಡದಾರಿಗೆ ಹಿಡಿದಂತವರ ಪತ್ತೆ ಹಚ್ಚೋದಿಕ್ಕೆ ಧರ್ಮಸ್ಥಳದಲ್ಲಿ ಆಣೆ ಪ್ರಮಾಣದ ಮಾಡಿಸೋದಿಕ್ಕೆ ಬಿಜೆಪಿಯ ರಾಜ್ಯಾಧ್ಯಕ್ಷರೇ ಮುಂದಾದ್ರು. ಯಾರನ್ನ? ತಮ್ಮದೇ ಪಕ್ಷದ ಶಾಸಕರನ್ನ ಕರ್ಕೊಂಡು ಹೋಗಿ ಆಣೆ ಪ್ರಮಾಣ ಮಾಡಿಸೋದಕ್ಕೆ ಬಿಜೆಪಿ ರಾಜ್ಯಾಧ್ಯಕ್ಷರು ಯೋಚನೆ ಮಾಡಿದ್ರು. ಆದರೆ ಆಣೆ ಪ್ರಮಾಣಕ್ಕೆ ಈಗ ಬಿಜೆಪಿಯ ಹಿರಿಯ ನಾಯಕರುಗಳಿಂದಲೇ ವಿರೋಧ ವ್ಯಕ್ತವಾಗ್ತಾ ಇದೆ. ಹೈಕಮಾಂಡ್ಗೂ ಕೂಡ ಈ ಬಗ್ಗೆ ರಿಪೋರ್ಟ್ ಹೋಗ್ತಾ ಇದೆ. ಪಕ್ಷದ ರಾಜ್ಯ ನಾಯಕತ್ವಕ್ಕೆ ತನ್ನ ಶಾಸಕರ ಮೇಲಿನ ವಿಶ್ವಾಸದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೇಗೆ ನಿಯಂತ್ರಿಸಿಕೊಳ್ಬೇಕು, ಹೇಗೆ ವಿಶ್ವಾಸಕ್ಕೆ ತೆಗೆದುಕೊಳ್ಬೇಕು, ಇವೆರಡೂ ಕೂಡ ಬಿಜೆಪಿಯ ರಾಜ್ಯ ನಾಯಕತ್ವದ ನಿರ್ಧಾರಗಳಾಗ್ತವೆ. ಈ ವಿಚಾರದಲ್ಲಿ ಪರ ವಿರೋಧ ಈಗ ವ್ಯಕ್ತವಾಗ್ತಾ ಇದೆ. ಈ ವಿಚಾರದಲ್ಲಿ ವಿಜೇಂದ್ರ ಹಾಗೂ ಆರ್ ಅಶೋಕ್ ಅವರು ಏನು ಹೇಳಿದ್ದಾರೆ ಅನ್ನೋದನ್ನು ತೋರಿಸ್ತೀನಿ. ಈ ಮುಂದಿನ ವಾರದಲ್ಲೇನೆ ಧರ್ಮಸ್ಥಳದಲ್ಲೇ ನಮ್ಮ ಶಾಸಕ ಪಕ್ಷ ಸಭೆಯನ್ನು ಕರಿಬೇಕು. ಅಲ್ಲಿ ಕರೆದು ಯಾರಿವತ್ತು ಶಾಸಕರು ತಾಯಿಗೆ ದ್ರೋಹ ಬಗೆಯುವಂಥ ಕೆಲಸವನ್ನು ಮಾಡಿದ್ದಾರೆ, ಅದು ಯಾರೇ ಆಗಿರಲಿ, ನಾವು ಎಷ್ಟೇ ದೊಡ್ಡವರಾದರೂ ಕೂಡ ನಾವೆಲ್ಲರೂ ಕೂಡ ದೇವರನ್ನು ನಂಬತಕ್ಕಂಥವ್ರು. ಇವತ್ತು ಧರ್ಮಸ್ಥಳ ಶ್ರೀ ಕ್ಷೇತ್ರಕ್ಕೆ ಬರಬೇಕು, ನಾವು ಶಾಸಕ ಪಕ್ಷ ಸಭೆ ಆಗಬೇಕು, ಅಲ್ಲಿ ಸತ್ಯದ ಬಗ್ಗೆ ಗೊತ್ತಾಗಬೇಕು, ಆ ಶ್ರೀ ಕ್ಷೇತ್ರದಲ್ಲಿ ತೀರ್ಮಾನ ಆಗಬೇಕು. ಇದು ನಾನಂತೂ ನಿರ್ಧಾರ ಮಾಡಿದ್ದೇನೆ. ಇನ್ನು ಮುಂದೆ ಈ ಥರ ಯಾವನು ಮಾಡಬಾರ್ದು, ಆ ಥರದ ಪಾಠ ಬುದ್ಧಿ ಕಲಿಸ್ತೀನಿ. ಗ್ಯಾರಂಟಿ ಐಡೆಂಟಿಫೈ ಆಗ್ಬೇಕಲ್ಲ, ಐಡೆಂಟಿಫೈ ಆಗ್ಲಿ ಕೇಂದ್ರದ ನಾಯಕರ ಜೊತೆ ಚರ್ಚೆ ಮಾಡ್ತೀರಿ. ಅವ್ರ ಮೇಲೆ ಅವ್ರ ಜನ್ಮದಲ್ಲಿ ಎಲೆಕ್ಷನ್ ಕಂಟೆಸ್ಟ್ ಮಾಡಬಾರ್ದು, ಹಂಗೆ ಮಾಡ್ತೀರಿ. ಒಬ್ರು ನಾನಂತೂ ನಿರ್ಧಾರ ಮಾಡಿದ್ದೀನಿ ಧರ್ಮಸ್ಥಳದಲ್ಲಿ ಇತ್ಯರ್ಥ ಆಗಲಿ ಅನ್ನುವಂಥದ್ದನ್ನ ಹೇಳಿದ್ರು. ಅಲ್ಲೇನೆ ಗೊತ್ತಾಗಲಿ ಯಾವ ಶಾಸಕರು ಏನು ಮಾಡಿದ್ದಾರೆ ಅಂತ ಗೊತ್ತಾಗಲಿ ಅಂತ ಹೇಳಿ. ಇನ್ನೊಬ್ರು ಈ ಜನ್ಮದಲ್ಲಿ ಅಂತವರು ಮತ್ತೆ ಚುನಾವಣೆ ನಿಲ್ಲೋದಕ್ಕೆ ಬಿಡೋದಿಲ್ಲ ಅನ್ನುವಂಥ ಅಭಿಪ್ರಾಯವನ್ನು ಹೇಳಿದ್ರು. ಹಾಗಾದ್ರೆ ಏನು ಭಾರತೀಯ ಜನತಾ ಪಕ್ಷದ ಮನೆ ಒಳಗಡೆ ನಡೀತಾ ಇರುವಂತಹದ್ದು ಏನು? ಬೆಂಕಿ ಬಿದ್ದ ರೀತಿಯಲ್ಲಿ ಯಾವ ಕಾರಣಕ್ಕಾಗಿ ಈ ರೀತಿಯಾದಂತಹ ಮಾತುಗಳು ಈಗ ಬರ್ತಾ ಇದ್ದಾವೆ? ಹೌದು, ಶಾಸಕರನ್ನು ಹಿಡಿದಿಟ್ಟುಕೊಳ್ಬೇಕಾಗಿರುವಂಥದ್ದು ಶಾಸಕರ ಜವಾಬ್ದಾರಿ. ಮೊದಲನೇದಾಗಿ ಶಾಸಕರ ಜವಾಬ್ದಾರಿ. ಆ ಪಕ್ಷದ ಸಿಂಬಲ್ನಿಂದ ಗೆದ್ದು ಬಂದ ಮೇಲೆ ಅದೇ ಪಕ್ಷದ ಅಭ್ಯರ್ಥಿಗೆ ಮತ ಹಾಕಬೇಕಾಗಿರುತ್ತೆ, ಅವರ ಜವಾಬ್ದಾರಿ. ಯಾಕಂದ್ರೆ ಒಂದು ಪಕ್ಷದ ಸಿಂಬಲ್ನಲ್ಲಿ ಗೆದ್ದು ಬಂದಾಗ ಅದೇ ಪಕ್ಷದ ಸಿಂಬಲ್ ಅನ್ನು ನೆಚ್ಚಿಕೊಂಡಿರುವಂತಹ ಲಕ್ಷಾಂತರ ಕಾರ್ಯಕರ್ತರು ಇರ್ತಾರೆ. ಆ ಲಕ್ಷಾಂತರ ಕಾರ್ಯಕರ್ತರ ಬಲದಿಂದ ಮಾತ್ರ ಗೆದ್ದು ಬರೋದಕ್ಕೆ ಸಾಧ್ಯ ಆಗುತ್ತೆ ಒಬ್ಬ ಶಾಸಕ. ಈಗ ಗೆದ್ದು ಬಂದಿರುವಂತಹ ಶಾಸಕ ತನ್ಗೆ ಇಷ್ಟ ಬಂದ ರೀತಿಯಲ್ಲಿ ಮತ ಹಾಕೋದಿಕ್ಕೆ ಆಗುತ್ತೆ ಅಂತ ಹೇಳಿದ್ರೆ ಹೇಗೆ ಅಂತ ಹಾಗಂತೇಳಿ ಇದು ಕೇವಲ ವಿಧಾನ ಪರಿಷತ್ನ ಕ್ರಾಸ್ ವೋಟ್ಗೆ ಮಾತ್ರ ಸೀಮಿತವಾಗೋದಲ್ಲ. ಯಾವ ಶಾಸಕರು ತಮ್ಮನ್ನು ತಾವು ಮಾರ್ಕೊಂಡು ಶಾಸಕರಾಗಿ ಆಯ್ಕೆ ಆದ್ಮೇಲೆ ರಾಜೀನಾಮೆ ಕೊಡುವಂಥದ್ದು ಮತ್ತಿನ್ನೇನೋ ಮಾಡ್ತಾರಲ್ಲ, ಈ ಎಲ್ರಿಗೂ ಕೂಡ ಇದು ಅನ್ವಯ ಆಗುತ್ತೆ. ಆದ್ರೆ ಇಲ್ಲಿ ಈಗ ಶಾಸಕರು ತಮ್ಮ ಮತಗಳನ್ನ ತಮಗಿಷ್ಟ ಬಂದ ರೀತಿಯಲ್ಲಿ ಹಾಕೊಂಡಿದ್ದಾರೆ. ಬಿಜೆಪಿಯಿಂದ ಕನಿಷ್ಠ 7 ಮಂದಿ ಕ್ರಾಸ್ ವೋಟ್ ಮಾಡಿದ್ದಾರೆ. ಇನ್ನೊಬ್ರು ತಮ್ಮ ಮತವನ್ನು ಅಸಿಂಧು ಮಾಡ್ಕೊಂಡಿದ್ದಾರೆ. ಇದು ಅಸಿಂಧು ಮಾಡ್ಕೊಂಡಿರೋದು ಅಂತಲೇ ನಾವು ಪರಿಗಣಿಸಬೇಕಾಗುತ್ತೆ. ಯಾಕಂದ್ರೆ ಶಾಸಕರಾದಂಥವ್ರಿಗೆ ನಿಜಕ್ಕೂ ವೋಟ್ ಹಾಕೋದು ಹೇಗೆ ಫಸ್ಟ್ ಪ್ರಿಫರೆನ್ಷಿಯಲ್ ವೋಟ್ ಬರಿಬೇಕು, ಹೇಗೆ ಸೆಕೆಂಡ್ ಪ್ರಿಫರೆನ್ಷಿಯಲ್ ವೋಟ್ ಬರಿಬೇಕು, ಇದು ಗೊತ್ತಿದ್ದೇ ಇರುತ್ತೆ. ಆದರೆ ಇಲ್ಲಿ ಇವರು ಬೇಕಂತಲೇ ಈ ರೀತಿಯಾಗಿ ಮಾಡ್ತಾರೆ ಅಂತ ಹೇಳಿದ್ರೆ ಯಾವ ಉದ್ದೇಶಕ್ಕಾಗಿ ಮಾಡ್ತಾರೆ ಅಂತಂದ್ರೆ ಕ್ರಾಸ್ ವೋಟಿಂಗ್ನ ಪರಿಣಾಮವಾಗಿ ಮಾಡ್ತಾರೆ. ಅಡ್ಡ ಮತದಾನ ಮಾಡಿದವರ ಪತ್ತೆಗೆ ಈಗ ಬಿಜೆಪಿ ನಾಯಕರುಗಳು ಭಾರಿ ಸರ್ಕಸ್ ಅನ್ನ ಮಾಡ್ತಾ ಇದ್ದಾರೆ. ಹೇಗಾದ್ರೂ ಸರಿ ಅವ್ರನ್ನ ಪತ್ತೆ ಹಚ್ಚಬೇಕು ಅಂತ ಮುಂದಾಗಿದ್ದಾರೆ. ಆದರೆ ಒಂದಂತೂ ಸ್ಪಷ್ಟ, ಇದು ಅನುಮಾನದ ಮೇಲಿನ ಹುಡುಕಾಟವೇ ಆಗತ್ತೆ. ಅಫ್ಕೋರ್ಸ್ ಟೆಕ್ನಿಕಲ್ ಎವಿಡೆನ್ಸಸ್ಗಳನ್ನು ಕಲೆಕ್ಟ್ ಮಾಡ್ಕೋಬಹುದು. ಯಾವ ರೀತಿಯಾಗಿ ಇವರ ನಡುವೆ ಮಾತುಕತೆ ನಡೆದಿದೆ, ಯಾರು ಕಾಂಗ್ರೆಸ್ದವರ ಸಂಪರ್ಕದಲ್ಲಿದ್ರು, ಏನ್ ಕತೆ, ಇದರ ಬಗ್ಗೆ ಡೀಟೇಲ್ಸ್ ಅನ್ನು ಕಲೆ ಹಾಕೋದಕ್ಕೆ ಅವಕಾಶಗಳು ಇರಬಹುದು. ಆದರೆ ನೇರವಾಗಿ ಮಾತುಕತೆ ನಡೆಸಿರುವಂತಹ ಸಾಧ್ಯತೆಗಳು ಇರೋದೇ ಇಲ್ಲ. ಮತ್ತು ನೇರವಾಗಿ ಶಾಸಕರ ಮೊಬೈಲ್ ಮೂಲಕವಾಗಿ ಮಾತಾಡ್ಕೊಳ್ಳುವಂತಹ ಸಾಧ್ಯತೆ ಇರೋದೇ ಇಲ್ಲ. ಹೀಗಾಗಿ ಯಾರ ಮೂಲಕವಾಗಿ ಮಾತಾಡಿಸಿದ ಅಂತೇಳಿ ಹೇಗೆ ಪತ್ತೆ ಹಚ್ಚುತ್ತಾರೆ, ಈ ಪ್ರಶ್ನೆಯೂ ಇದ್ದೇ ಇದೆ. ಒಂದೆಡೆ ಸಮಿತಿಯನ್ನ ಮಾಡಿ ಅಡ್ಡಮತ ಮಾಡಿದವರ ಪತ್ತೆಗೆ ಸರ್ಕಸ್ ಅನ್ನ ಮಾಡ್ತಾ ಇದ್ದಾರೆ. ಸಿ.ಟಿ. ರವಿಯವರ ನೇತೃತ್ವದಲ್ಲಿ ಒಂದು ಸಮಿತಿಯನ್ನು ಮಾಡಿದ್ದಾರೆ. ಸಿ.ಟಿ. ರವಿಯವರು, ಮಹೇಶ್ ಅವರು ಮತ್ತು ಮಹೇಶ್ ತೆಂಗಿನಕಾಯಿ ಅವರು, ಈ ಮೂವರನ್ನು ಒಳಗೊಂಡಂತಹ ಸಮಿತಿಯನ್ನು ಮಾಡಿಕೊಂಡು ಯಾರು ಅಡ್ಡ ಮತದಾನ ಮಾಡಿದ್ದಾರೆ ಅನ್ನೋದನ್ನ ಪತ್ತೆ ಹಚ್ಚುವ ಕೆಲಸವನ್ನ ಭಾರತೀಯ ಜನತಾ ಪಕ್ಷದ ರಾಜ್ಯ ನಾಯಕತ್ವ ಮಾಡ್ತಾ ಇದೆ. ಆದ್ರೆ ಭಾರತೀಯ ಜನತಾ ಪಕ್ಷದ ರಾಜ್ಯ ನಾಯಕತ್ವ ಮತ್ತೊಂದು ಕಡೆಯಲ್ಲಿ ಧರ್ಮಸ್ಥಳಕ್ಕೆ ಹೋಗಿ ಆಣೆ ಪ್ರಮಾಣ ಮಾಡಿಸೋದಕ್ಕೆ ಪ್ಲಾನ್ ಅನ್ನ ಮಾಡ್ಕೊಂಡಿದ್ದಾರೆ. ಯಾರು ಈ ಐಡಿಯಾ ಕೊಟ್ಟವರು? ಯಾವ ಕಾರಣಕ್ಕಾಗಿ ಈ ಐಡಿಯಾ ಕೊಟ್ಟವರು? ಇದು ಜೂನ್ ತಿಂಗಳು
ಒಂದು ಇಂಟ್ರೆಸ್ಟಿಂಗ್ ಇತಿಹಾಸವನ್ನು ನಿಮಗೆ ನೆನಪು ಮಾಡ್ತೀನಿ. ಇದೇ ಜೂನ್ ತಿಂಗಳು 2011ರಲ್ಲಿ, ಅಂದ್ರೆ ಸರಿಯಾಗಿ 15 ವರ್ಷಗಳ ಹಿಂದೆ, ಇವತ್ತು ವಿಜೇಂದ್ರ ಅವರು ಹೇಳ್ತಾ ಇದಾರಲ್ಲ, ಆಣೆ ಪ್ರಮಾಣ ಮಾಡಿಸೋಣ ಅಲ್ಲೂ ಹೋಗಿ ನಾನಂತೂ ನಿರ್ಧರಿಸಿದೆ ಅಂತ ಹೇಳಿದಾರ, ಅವರ ತಂದೆ BS ಯಡಿಯೂರಪ್ಪನವರು ಈ ರಾಜ್ಯದ ಮುಖ್ಯಮಂತ್ರಿ ಆಗಿದ್ರು. ಅವರು ಒಂದು ಪೇಪರ್ ಮೂಲಕವಾಗಿ ಅಡ್ವರ್ಟೈಸ್ಮೆಂಟ್ ಕೊಡ್ತಾರೆ, ಬನ್ನಿ ಧರ್ಮಸ್ಥಳಕ್ಕೆ ಬಂದು ಆಣೆ ಪ್ರಮಾಣಕ್ಕೆ ಬನ್ನಿ ಅಂತ ಹೇಳಿ. ಅವತ್ತು HD ಕುಮಾರಸ್ವಾಮಿ ಅವರಿಗೆ ಪಂಥಾಹ್ವಾನ ಕೊಡ್ತಾರೆ. ಜೂನ್ 27ನೇ ತಾರೀಕಿಗೆ ಅದು ನಿಗದಿ ಆಗುತ್ತೆ. ಜೂನ್ 27ನೇ ತಾರೀಕು 2011ಕ್ಕೆ ನಿಗದಿ ಆಗುತ್ತೆ. ಈಗ ಮತ್ತೊಂದು ಸ್ವರೂಪದಲ್ಲಿ ಆಣೆ ಪ್ರಮಾಣ ಮಾಡಿಸೋದಕ್ಕೆ ಪ್ಲಾನ್ ಮಾಡ್ಕೊಂಡೆ. ಅವತ್ತು ಆಣೆ ಪ್ರಮಾಣ ಆಗಲಿಲ್ಲ. ಈಗಲೂ ಕೂಡ ಆಣೆ ಪ್ರಮಾಣಕ್ಕೆ ಬಿಜೆಪಿದ ವಿರೋಧ ವ್ಯಕ್ತವಾಗ್ತಾ ಇದೆ. ಧರ್ಮಸ್ಥಳದಲ್ಲಿ ಶಾಸಕಾಂಗ ಸಭೆ ನಡೆಸಿ ಬಳಿಕ ಪ್ರಮಾಣವನ್ನು ಮಾಡಿಸೋದಕ್ಕೆ ತಂತ್ರಗಾರಿಕೆಯನ್ನ ವಿಜೇಂದ್ರ ಅವರು ಹೇಳಿದ್ದಾರೆ. ಯಾವ ರೀತಿಯಲ್ಲಿ ಅಂತ, ಈಗ ಧರ್ಮಸ್ಥಳದ ಮಂಜುನಾಥ ಸ್ವಾಮಿ ಭಕ್ತರ ನಂಬಿಕೆಗಳಿಗೆ ಸಂಬಂಧಪಟ್ಟಂತೆ ಅಥವಾ ಭಕ್ತರ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಅನೇಕ ಸಂದರ್ಭಗಳಲ್ಲಿ ಅಲ್ಲಿ ಹೋಗಿ ಆಣೆ ಪ್ರಮಾಣಗಳು ಆಗ್ತವೆ. ಆದರೆ ರಾಜಕೀಯದ ಕಾರಣಕ್ಕಾಗಿ ಯಾಕೆ ಒಂದು ಪುಣ್ಯಕ್ಷೇತ್ರವನ್ನ, ಒಂದು ಪವಿತ್ರ ಭೂಮಿಯನ್ನ ರಾಜಕೀಯದ ಕಾರಣಕ್ಕಾಗಿ ಯಾಕೆ ಎಳೆದು ತರಬೇಕು ಅನ್ನುವಂತಹ ಚರ್ಚೆ 15 ವರ್ಷಗಳ ಹಿಂದೆಯೂ ಆಗಿತ್ತು. ಈಗಲೂ ಅದೇ ಆಗ್ತಾ ಇದೆ. ಬಿಜೆಪಿ ರಾಜ್ಯಾಧ್ಯಕ್ಷರ ನಿರ್ಧಾರಕ್ಕೆ ಅವರ ಪಕ್ಷದಲ್ಲಿನೇ ಭಾರಿ ವಿರೋಧ ವ್ಯಕ್ತವಾಗ್ತಾ ಇದೆ. ಪಕ್ಷದ ಹಿರಿಯ ನಾಯಕರುಗಳು ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರೆ. ಕೇಂದ್ರ ಸಚಿವರು ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರೆ. ಮಾಜಿ ಮುಖ್ಯಮಂತ್ರಿ ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರೆ. ಮಾಜಿ ಅಧ್ಯಕ್ಷರುಗಳು ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರೆ. ಇಲ್ಲಿ ರಾಜಕೀಯಕ್ಕೆ ದೇವರನ್ನ ಎಳೆದು ತರೋದು ಬೇಡ ಅನ್ನುವಂತಹ ಒತ್ತಾಯವನ್ನ ಈಗ ಬಿಜೆಪಿಯ ಹಿರಿಯ ನಾಯಕರುಗಳು ಮಾಡ್ತಾ ಇದ್ದಾರೆ. ರಾಜಕೀಯದ ವಿಚಾರಕ್ಕೆ ದೇವರನ್ನ ಎಳೆಯೋದು ಬೇಡ. ಈಗ ವೈಯಕ್ತಿಕವಾಗಿ ಅವರ ಆಸ್ತಿಗೆ ಸಂಬಂಧಪಟ್ಟಂತೇನೋ ಅಥವಾ ಇನ್ಯಾವುದೋ ಗಲಾಟೆಗೆ ಸಂಬಂಧಪಟ್ಟಂತೇನೋ ಧರ್ಮಸ್ಥಳಕ್ಕೆ ಹೋಗುವಂಥದ್ದು ಇರುತ್ತೆ. ಆಣೆ ಪ್ರಮಾಣ ಮಾಡುವಂಥದ್ದು ಇರುತ್ತೆ. ಕದ್ದಿದ್ದೀನಿ, ಕದ್ದಿಲ್ಲ, ಈ ರೀತಿಯಾದಂತಹ ವಿಚಾರಗಳಿರ್ತವೆ. ಹೊಡೆದಿದ್ದೀನಿ, ಹೊಡೆದಿಲ್ಲ ವಿಚಾರಗಳಿರ್ತವೆ. ಆದ್ರೆ ಇಲ್ಲಿ ಅಡ್ಡ ಮತದಾನ ಮಾಡಿದ್ದಾರೆ. ಒಬ್ಬ ಶಾಸಕ ಕೂಡ ಒಪ್ಕೊಳ್ತಾ ಇಲ್ಲ. ನಾನು ಪಕ್ಷದ ವಿರುದ್ಧ ಮತ ಚಲಾಯಿಸಿದ್ದೇಳಿ ಯಾರು ಹೇಳ್ತಾ ಇಲ್ಲ. ಪ್ರತಿಯೊಬ್ಬರು ಹೇಳ್ತಾ ಇದ್ದಾರೆ ಪಕ್ಷ ತಾಯಿಗೆ ಸಮಾನ. ಭಾಷಣದ ರೀತಿಯಲ್ಲಿ ಹೇಳ್ತಾರೆ, ಪಕ್ಷ ತಾಯಿಗೆ ಸಮಾನ, ನಾವು ಯಾರು ಕೂಡ ತಾಯಿಗೆ ದ್ರೋಹ ಮಾಡಿಲ್ಲ ಅನ್ನುವಂಥ ಮಾತುಗಳಿದ್ದಾರೆ. ಯಾರು ಮತ್ತೆ ಇವ್ರುಗಳೇ ಓಟ್ ಹಾಕದೆ ಹೊರತು ಬೇರೆನ್ಯಾರು ಓಟ್ ಹಾಕಕ್ಕೆ ಸಾಧ್ಯ? ಅಡ್ಡ ಮತದಾನ ಮಾಡೋದಕ್ಕೆ ಸಾಧ್ಯ? ಆದರೆ ಪಕ್ಷದ ನಾಯಕರುಗಳು ಈಗ ಈ ರೀತಿಯಾಗಿ ಆಣೆ ಪ್ರಮಾಣಕ್ಕೆ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಬಿಜೆಪಿ ನಾಯಕರುಗಳು ಏನೇನು ಹೇಳ್ತಿದ್ದಾರೆ ಅನ್ನೋದು ನಿಮ್ಗೆ ತೋರಿಸ್ತೀನಿ. ಧರ್ಮಸ್ಥಳ ಅತ್ಯಂತ ಪವಿತ್ರ ಕ್ಷೇತ್ರವಾದ್ದರಿಂದ ನಮ್ಮ ಈ ಇದರಲ್ಲಿ ಧರ್ಮಸ್ಥಳವನ್ನು ಎಳೆಯೋದು ಬೇಡ. ನಾವು ಅದನ್ನು ಫೈಂಡ್ ಔಟ್ ಮಾಡಿ ಪತ್ತೆ ಹಚ್ಚಿ, ಇವತ್ತಿಲ್ಲ ನಾಳೆ ಪತ್ತೆ ಹಚ್ಚೋದು, 10 ದಿವಸದಾಗ ಗೊತ್ತಾಗತ್ತೆ. ಅದಕ್ಕೆ ಇದನ್ನು ನೀವು ಕೈ ಬಿಡ್ರಿ ಅಂತ ವಿನಂತಿ ಮಾಡಿದ್ದೇನೆ. ಈಗಾಗಲೇ ಸುರೇಶ್ ಕುಮಾರ್ ನನ್ನ ಜೊತೆ ಫೋನ್ ಮಾಡಿ ಮಾತಾಡಿದ್ದಾರೆ. ನನಗೊಂದು ಪತ್ರನೂ ಕೂಡ ಕಳಿಸಿದ್ದಾರೆ. ನೆನ್ನೆ ಸದಾನಂದ ಗೌಡರು ಕೂಡ ನನ್ನ ಜೊತೆ ಮಾತಾಡಿದ್ದಾರೆ. ಮತ್ತು ಬೆಲ್ಲದ್ದವರು, ನಮ್ಮ ಉಪನಾಯಕರು ಪ್ರಹ್ಲಾದ್ ಜೋಶಿಯವರು ನನ್ನ ಜೊತೆ ಮಾತಾಡಿದ್ದಾರೆ. ಸೊ ಇದು ಒಳ್ಳೆಯ ಸಂಪ್ರದಾಯ ಅಲ್ಲ, ಈ ಥರದ್ದೆಲ್ಲ ಬೇಡ ಅಂತ ಹೇಳಿದ್ದಾರೆ. ಅಲ್ಲ, ಎಲ್ಲರೂ ಹೇಳಿರೋದು ಬೇಡ, ಧರ್ಮಸ್ಥಳವನ್ನು ರಾಜಕೀಯವಾಗಿ ಯೂಸ್ ಮಾಡಬಾರ್ದು ಅಂತ ಅಭಿಪ್ರಾಯ ವ್ಯಕ್ತ ಮಾಡಿದ್ದಾರೆ. ಸಹಜವಾಗಿ ಯಾರಿಗೇ ಆಗಲಿ ಇದು ವೇದನೆ, ನೋವು ಕೊಡುವಂಥ ವಿಚಾರ. ಆ ನೋವಿನ ಹಿನ್ನೆಲೆಯಲ್ಲಿ, ವೇದನೆ ಹಿನ್ನೆಲೆಯಲ್ಲಿ, ಬೇಸರದ ಹಿನ್ನೆಲೆಯಲ್ಲಿ ರಾಜ್ಯಾಧ್ಯಕ್ಷರು ಆ ಮಾತನ್ನು ಹೇಳಿದ್ದಾರೆ. ಅವರು ನಮ್ಮ ವಿರೋಧ ಪಕ್ಷದ ನಾಯಕರ ಜೊತೆನೂ ಕೂಡ ಇದ್ರ ಬಗ್ಗೆ ಚರ್ಚೆ ಮಾಡ್ತೀನಿ, ಹಿರಿಯರ ಜೊತೆನೂ ಚರ್ಚೆ ಮಾಡೋ ನಿರ್ಧಾರ ತೊಗೊಳ್ತೀವಿ. ಪಕ್ಷ ಏನು ನಿರ್ಧಾರ ತೊಗೊಳುತ್ತೆ ನಾವು ಎದುರು ನೋಡೋಣ. ಪಕ್ಷ ಏನು ನಿರ್ಧಾರ ತೊಗೊಳುತ್ತೆ ಅದನ್ನು ಪಾಲಿಸ್ತೀವಿ. ನಮ್ಮ ಪಾರ್ಟಿಯಲ್ಲಿ ಇವತ್ತು ಏನು ಆಣೆ ಪ್ರಮಾಣ ವಿಚಾರದಲ್ಲಿ ಏನು ಚರ್ಚೆ ಆಗ್ತಾ ಇದೆನೋ ಇದನ್ನ ಸರಿಯೋ ತಪ್ಪ ಅನ್ನೋಂಥ ಒಂದು ಅಧ್ಯಯನ ಮಾಡಿರಿ ಅನ್ನೋಂಥ ಒಂದು ಕಮಿಟಿಯನ್ನು ಕೂಡ ಮಾಡಿದ್ದಾರೆ. ಅವರು ಕೂಡ ಆಣೆ ಪ್ರಮಾಣ ಯಾವುದೇ ವಿಚಾರವನ್ನು ಮಂಜುನಾಥ ಸನ್ನಿಧಾನದಲ್ಲಿ ತೊಗೊಂಡೋಗೋದು ಬೇಡ. ಯಾರು ಇವತ್ತು ಈ ಮತ ಹಾಕೋಂಥ ಟೈಮಲ್ಲಿ ಮೋಸ ಮಾಡಿದಾರೋ ಅವರು ಭಗವಂತ ಏನು ಶಿಕ್ಷಣ ಕೊಡ್ತಾರೋ ಅದು ಕೊಟ್ಕೊಂಡು ಹೋಗಲಿ. ನಮ್ಮ ಎಲ್ಲ ಅಭಿಮಾನಿಗಳಿಗೆ ನೋವಾಗುತ್ತೆ. ಹಂಗಾಗಿ ಆ ರೀತಿ ಆಣೆ ಪ್ರಮಾಣ ಬೇಡ. ಶಾಸಕಾಂಗ ಸಭೆಯನ್ನು ಧರ್ಮಸ್ಥಳದಲ್ಲಿ ಕರೆದು ಆ ದೇವರ ಮುಂದೆ ಪ್ರಮಾಣ ಮಾಡಲಿ ಅಂತಕ್ಕಂಥ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಅದಕ್ಕೆ ಕೆಲವು ಹಿರಿಯ ಸದಸ್ಯರು ಅದು ಗೌರವ ತರ್ತಕ್ಕಂಥದ್ದಲ್ಲ, ಧರ್ಮಸ್ಥಳದ ಮಂಜುನಾಥ ಸ್ವಾಮಿಗೆ ಒಂದು ರೀತಿಯಾದಂಥ ಗೌರವವನ್ನು ಕಳೆದಾಗ ಆಗುತ್ತೆ ಅಂತಕ್ಕಂಥ ಅಭಿಪ್ರಾಯ ಕೂಡ ಬಂದಿದೆ. ಅದೇನೇ ಆಗಲಿ, ಒಟ್ಟಾರೆ ಅಡ್ಡ ಮತದಾನ ಮಾಡಿರ್ತಕ್ಕಂಥವ್ರಿಗೆ ಶಿಕ್ಷೆ ಆಗಬೇಕು. ಈಗಾಗಲೇ ಅವ್ರಿಗೆ ಶಿಕ್ಷೆ ಆಗಿದೆ. ನಿನ್ನೆ ರಾಜ್ಯಾಧ್ಯಕ್ಷರೇನು ಧರ್ಮಸ್ಥಳ ಮಂಜುನಾಥ ಸನ್ನಿಧಿಯಲ್ಲಿ ಒಂದು ಆಣೆ ಪ್ರಮಾಣ ಮಾಡಿದ್ರೆ ಅಲ್ಲೇ ಶಾಸನ ಸಭೆ ಕರಿತೀನಿ ಅಂತ ನಾವೆಲ್ಲ ಶಾಸಕರು ರೆಡಿ ಇದ್ದೀವಿ. ಯಾರು ತಪ್ಪು ಮಾಡಿದ್ದಾರೆ, ಯಾರು ಅಡ್ಡ ಮತ ಮಾಡಿದ್ದಾರೆ ಸನ್ನಿಧಿಯಲ್ಲಿ ಗೊತ್ತಾಗ್ತದೆ ಆಣೆ ಪ್ರಮಾಣ ಮಾಡಿದ್ಮೇಲೆ. ಯಾಕಂದ್ರೆ ಮಾಡ್ತಿಲ್ಲ ಅವ್ರಿಗೂ, ಯಾಕಂದರೆ ಸುಮ್ಮನೆ ಅಪಾದನೆ ರಾಜ್ಯ ತುಂಬ ಇದೊಂದು ಚರ್ಚೆ ವಿಷಯ ಆಗಬಾರ್ದು.
ವರಿಷ್ಠರು ಕೂಡ ಮುಜುಗರ ಆಗಬಾರ್ದಂತ ನಮ್ಮ ರಾಜ್ಯಾಧ್ಯಕ್ಷರು ನಿಲುವು ತೊಗೊಂಡಿದ್ದಾರೆ. ನಿಲುವಿಗೆ ನಾವೆಲ್ಲ, ನಾನಂತೂ ಅವ್ರ ನಿಲುವಿಗೆ ಸ್ಪಂದಿಸ್ತೀನಿ. ನಾನು ಶಾಸನ ಸಭೆ ಕರೆದ್ರೆ ನಾವೆಲ್ಲ ಹೋಗ್ತೀವಿ ಅಂತ ಹೇಳಕ್ಕೆ. ದಯವಿಟ್ಟು ಧರ್ಮಸ್ಥಳ ಒಂದು ಪುಣ್ಯಕ್ಷೇತ್ರ, ಅದು ನಮ್ಮ ಪವಿತ್ರ ಕ್ಷೇತ್ರ ಅಂತೇಳಿ ಪರಿಗಣನೆ ಮಾಡಿದಂತೆ ಅದರಲ್ಲಿ ತಗೊಂಡೋಗಿ ರಾಜಕಾರಣ, ನಮ್ಮ ಈ ಕೊಳಕು ರಾಜಕಾರಣವನ್ನು ಧರ್ಮಸ್ಥಳದ ಆ ಪುಣ್ಯಭೂಮಿಯ ಮೆಟ್ಟಲಿನಲ್ಲಿಟ್ಟು ನಮಗೆ ರಿಲೀಫ್ ಕೊಡಿ ಅಂತ ಹೇಳೋದರಲ್ಲಿ ಅರ್ಥ ಇಲ್ಲ. ಅದು ಹಂಗೆ ಆಗಲೂಬಾರ್ದು. ಈ ರೀತಿ ರಾಜಕಾರಣ ಅಲ್ಲಿ ಆಗ್ತದೆ ಅಂತ ಹೇಳುವಂಥದ್ದು ಆಗಲಿಕ್ಕೆ ಸರಿಯಲ್ಲ. ನೀವು ದಯವಿಟ್ಟು ಇದನ್ನು ಪುನರ್ ಪರಿಶೀಲಿಸಿ. ಖಂಡಿತನೂ ಕೂಡ ನಮ್ಮ ರಾಜ್ಯಾಧ್ಯಕ್ಷ ತೆಗೆದುಕೊಂಡಿರ್ತಕ್ಕಂಥ ತೀರ್ಮಾನ ಸಮಂಜಸವಾಗಿದೆ. ಇವತ್ತು ಈ ಎಷ್ಟು ನಂಬಿಕೆ ಇಟ್ಟಿದ್ದಾರೆ ಧರ್ಮಸ್ಥಳ ಮಂಜುನಾಥ ಸ್ವಾಮಿ ಮೇಲೆ ಅಂತಕ್ಕಂಥದ್ದು ಎಲ್ಲ ಜಾಹೀರಾಗಿರ್ತಕ್ಕಂಥದ್ದು. ಖಂಡಿತನೂ ಕೂಡ ಅವ್ರು ಎಲ್ಲಿ ಕರೆದ್ರು ಕೂಡ ನಾವೆಲ್ಲ ಬರ್ತೀವಿ, ಅವ್ರ ತಗೊಂಡಂಥ ತೀರ್ಮಾನಕ್ಕೆ ಬದ್ಧರಾಗಿರ್ತೀವಿ. ಹೀಗೆ ಬಿಜೆಪಿಯ ನಾಯಕರುಗಳು ಬೇರೆ ಬೇರೆ ರೀತಿಯಂತ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಿದ್ದಾರೆ. ಶಾಸಕರುಗಳಿಗೆ ಇಲ್ಲ ನಾವು ಅಲ್ಲಿಗೆ ಬರೋದಿಲ್ಲ, ಹಂಗೆ ಮಾಡಬೇಡಿ ಅಂತ ಹೇಳಿದ್ರೆ ಅವ್ರಿಗೂ ಅದೇ ಕಷ್ಟ. ಯಾಕಂದ್ರೆ ಮತ್ತೆ ಅದೇ ಶಾಸಕರ ಮೇಲೆ ಡೌಟ್ ಇಂದ ನೋಡ್ತಾರೆ. ಹಾಗಾಗಿ ಶಾಸಕರೆಲ್ಲರೂ ಕೂಡ ರೆಡಿ ಆಗಿದ್ದಾರೆ, ನಾವು ಬರ್ತೀವಿ, ಹೋಗೋಣ, ನೋಡೋಣ ಅಂತ ಹೇಳ್ತಾರೆ. ಆದರೆ ಹಿರಿಯ ನಾಯಕರುಗಳು, ಸಂಸದರುಗಳಾಗಿರುವಂಥವ್ರು ಇವರುಗಳು ಹೇಳ್ತಾ ಇದ್ದಾರೆ, ಬೇಡ, ದಯವಿಟ್ಟು ಅಲ್ಲಿಗೆ ತೆಗೆದುಕೊಂಡು ಹೋಗೋದು ಬೇಡ, ನೀವು ಇದರಲ್ಲಿ ರಾಜಕಾರಣ ಮಾಡಕ್ಕೆ ಹೋಗೋದು ಬೇಡ, ಧರ್ಮಸ್ಥಳದಲ್ಲಿ ರಾಜಕಾರಣವನ್ನು ಮಾಡಬೇಡಿ ಅಂತ ಹೇಳ್ತಾರೆ. ಯಾಕಂದ್ರೆ ಮಂಜುನಾಥ ಸ್ವಾಮಿಯ ಸನ್ನಿಧಿಗೆ ಹೋಗಿ ಇವರ ರಾಜಕೀಯದ ವಿಚಾರಗಳಿಗೆ ಬೇಕಾಗಿ ಇವರಿಗೆ ಇವರ ಶಾಸಕರುಗಳ ಮೇಲೆ ವಿಶ್ವಾಸದ ಕೊರತೆ ಮತ್ತು ಇವರ ಶಾಸಕರುಗಳಿಗೆ ಇವರ ನಾಯಕರ ಮೇಲಿನ ವಿಶ್ವಾಸದ ಕೊರತೆ, ಇದರ ಪರಿಣಾಮವಾಗಿ ಆಗಿರುವ ಅಡ್ಡ ಮತದಾನ, ಅದನ್ನು ಧರ್ಮಸ್ಥಳದ ಮಂಜುನಾಥ ಸ್ವಾಮಿನೇ ಇತ್ಯರ್ಥಪಡಿಸಬೇಕು ಅಂತ ಹೇಳಿದರೆ ಈ ರಾಜ್ಯಾಧ್ಯಕ್ಷರುಗಳು ಇರೋದೇನಕ್ಕೆ, ಈ ವಿರೋಧ ಪಕ್ಷದ ನಾಯಕರುಗಳು ಇರೋದೇನಕ್ಕೆ, ಶಾಸಕಾಂಗ ಪಕ್ಷದ ನಾಯಕ ಮತ್ತು ರಾಜ್ಯಾಧ್ಯಕ್ಷ ಇರೋದೇನಕ್ಕೆ, ಪಕ್ಷದಲ್ಲಿರುವಂಥ ಒಂದು ವ್ಯವಸ್ಥೆ ಇರೋದೇನಕ್ಕೆ, ಅದನ್ನು ಬಿಟ್ಟು ದೇವರ ಹತ್ರ ಹೋಗ್ತೀವಿ ಅಂತ ಹೇಳಿದ್ರೆ ಯಾವ ಸ್ವರೂಪದ ರಾಜಕಾರಣ ಅನ್ನುವಂಥ ಪ್ರಶ್ನೆ ಸಹಜವಾಗಿಯೇ ಮೂಡುತ್ತೆ. ಇಲ್ಲಿ ಈ ಆಣೆ ಪ್ರಮಾಣದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕುಮಾರಸ್ವಾಮಿ ಅವರು ಕೂಡ ಒಂದು ಸಲಹೆಯನ್ನು ಕೊಟ್ಟಿದ್ದಾರೆ. ಪಾಪ ಕುಮಾರಸ್ವಾಮಿ ಅವರು ಒಂದು ಕಾಲದಲ್ಲಿ ಅವ್ರಿಗೇ ಸವಾಲು ಹಾಕಿದ್ರು, ಬನ್ನಿ ಮಂಜುನಾಥನ ಸನ್ನಿಧಿಗೆ ಬನ್ನಿ, ಆಣೆ ಪ್ರಮಾಣ ಮಾಡೋಣ ಅಂತ. ಆಗ ಹಾಕಿದಂಥವ್ರು ಯಾರು? BS ಯಡಿಯೂರಪ್ಪ. ಈಗ ಬಿಜೆಪಿ ಜೊತೆಗೆ JDSಗೂ ಕ್ರಾಸ್ ವೋಟಿಂಗ್ನ ಮುಖಭಂಗ ಎದುರಾಗಿದೆ. ಏನು ಬಿಜೆಪಿಯಲ್ಲಿ ಮಾತ್ರ ಕ್ರಾಸ್ ವೋಟಿಂಗ್ ಆಗಿದ್ದಲ್ಲ, JDSನಲ್ಲೂ ಕ್ರಾಸ್ ವೋಟಿಂಗ್ ಆಗಿದೆ. ಬಹುಶಃ ಬಿಜೆಪಿ ನಾಯಕರುಗಳು ಅಂದ್ಕೊಂಡಿದ್ರೆ ಈ ಚುನಾವಣೆಗೆ ಮುಂಚಿತವಾಗಿ JDSನಲ್ಲಿ ಒಂದಿಬ್ರು ಕ್ರಾಸ್ ವೋಟಿಂಗ್ ಮಾಡ್ಬೋದು, ನಮ್ಮವರೆಲ್ಲರೂ ನಾವು ಹೇಳಿದಂಗೆ ವೋಟ್ ಹಾಕ್ತಾರೆ ಅಂತ ಅಂದ್ಕೊಂಡಿದ್ರು. ಆದರೆ ಅದು ಆಗಲಿಲ್ಲ. ಖುದ್ದು ಬಿಜೆಪಿ ಅಭ್ಯರ್ಥಿಗೆ ವೋಟ್ ಹಾಕಲಿಲ್ಲ. ಹೀಗಿರುವಾಗ ಕ್ರಾಸ್ ವೋಟ್ ಮಾಡಿದವರ ಪತ್ತೆಗೆ JDS ನಾಯಕರು ಈಗ ಶೋಧ ಮಾಡ್ತಾ ಇದ್ದಾರೆ, ಅವರು ಕೂಡ ಹುಡುಕ್ತಾ ಇದ್ದಾರೆ. ಕುಮಾರಸ್ವಾಮಿ ಅವರು ಅನೇಕ ಸಂದರ್ಭದಲ್ಲಿ ಬಾಯಲ್ಲಿ ಹೇಳ್ತಾ ಇದ್ದಾರೆ, ನನಗೆಲ್ಲವೂ ಗೊತ್ತು, ಯಾರು ಓಟ್ ಹಾಕಿದ್ದಾರೆ ಅಂತ ನಂಗೆ ಗೊತ್ತು ಅಂತ ಹೇಳ್ತಿರ್ತಾರೆ. ಆದ್ರೆ ಗೊತ್ತಿರೋದಕ್ಕೆ ಹೇಗೆ ಸಾಧ್ಯ? ಅಷ್ಟು ಎಲ್ಲವೂ ಕೂಡ ಅವರಿಗೆ ಗೊತ್ತಿದ್ರೆ ಅದನ್ನು ಅವರು ಬಹಿರಂಗಪಡಿಸಿ ಇಷ್ಟೊತ್ತಿಗೆಲ್ಲ ಅವ್ರನ್ನ ಆಚೆ ಕಳಿಸ್ತಿದ್ರು. ಪಕ್ಷದ ಕಚೇರಿಗೆ ಅವ್ರನ್ನ ಸೇರಿಸ್ಕೊಳ್ತಿರಲಿಲ್ಲ. ಅವ್ರನ್ನ ಆಚೆಗೆ ಇಷ್ಟೊತ್ತಿಗಾಗ್ಲೇ ಕುಮಾರಸ್ವಾಮಿ ಅವರು ಕಳಿಸ್ತಾ ಇದ್ರು. ಆದರೆ ಅಷ್ಟು ಸುಲಭದಲ್ಲಿ ಇದೆಲ್ಲ ಗೊತ್ತಾಗೋದಿಲ್ಲ. ಮೂರು ಸಲ ಶಾಸಕರು ಮತ್ತು ನಾಯಕರುಗಳ ಜೊತೆಗೆ ಅವರು ಸಮಾಲೋಚನೆ ನಡೆದಿದ್ದಾರೆ. ಎಲ್ಲವೂ ಗೊತ್ತಿದ್ದವರು ಮೂರು ಸಲ ಶಾಸಕರನ್ನ ಕರೆದೇನು ಮಾತಾಡ್ತಾರೆ. ಮೊದಲಿಗೆ ಅಂಥವ್ರಿಗೆ ಬರಬೇಡಪ್ಪ, ನೀನು ಯಾವುದೇ ಕಾರಣಕ್ಕೂ ಈಗ ಬರಬೇಡ ಅಂತಾದ್ರೂ ಹೇಳ್ಬೋದಾಗಿತ್ತು, ಆ್ಯಕ್ಷನ್ ತಗೊಳ್ತಾರೆ ಬಿಡ್ತಾರೆ ಆಮೇಲೆ. ಆದರೆ ಅದೇನೂ ಆಗ್ತಾ ಇಲ್ಲ. ಮೂರು ಸಲ ಶಾಸಕರನ್ನ ಕರೆದಿದ್ದಾರೆ, ನಾಯಕರುಗಳನ್ನು ಕರೆದಿದ್ದಾರೆ, ಸಮಾಲೋಚನೆ ಮಾಡ್ತಿದ್ದಾರೆ. ಸ್ವಯಂ ಪ್ರೇರಿತವಾಗಿ ಅಲ್ಲದಿದ್ರೂ ಬ್ಲ್ಯಾಕ್ ಮೇಲ್ ಕೂಡ ಆಗಿರಬಹುದು. ಅಂದರೆ ಶಾಸಕರು ಸ್ವಯಂ ಪ್ರೇರಿತವಾಗಿ ಕ್ರಾಸ್ ವೋಟಿಂಗ್ ಮಾಡದಿದ್ರು ಕೂಡ ಅವ್ರ ಮೇಲೆ ಬ್ಲ್ಯಾಕ್ ಮೇಲ್ ಮಾಡಿ, ಅವರ ಮೇಲೆ ಒತ್ತಡ ಹೇರಿ ಅವರ ಹತ್ರ ಕ್ರಾಸ್ ವೋಟಿಂಗ್ ಮಾಡಿಸಿರಬಹುದು ಅಂತ ಹೇಳಿ ಕುಮಾರಸ್ವಾಮಿ ಅವರು ಅದಕ್ಕೆ ಹೇಳ್ತಿದ್ದಾರೆ. ಈ ಸರ್ಕಾರದಲ್ಲಿ ಯಾರನ್ನ ಬೇಕಾದರೂ ಬ್ಲ್ಯಾಕ್ ಮೇಲ್ ಮಾಡ್ತಾರೆ, ಹಾಗಾಗಿ ಶಾಸಕರ ಕ್ರಾಸ್ ವೋಟಿಂಗಿಗೆ ಬ್ಲ್ಯಾಕ್ ಮೇಲ್ ಕೂಡ ಕಾರಣ ಆಗಿರಬಹುದು, ಅಭಿವೃದ್ಧಿ ಹೆಸರಿನಲ್ಲಿ ಜನರೆದುರು ಹೋಗೋದಕ್ಕೆ ಕ್ರಾಸ್ ವೋಟ್ ಆಗಿರಬಹುದು ಅನ್ನುವಂತಹ ಅಭಿಪ್ರಾಯಗಳನ್ನು ಹೇಳೋದ್ರ ಮೂಲಕ ಈ ಕ್ರಾಸ್ ವೋಟ್ಗೆ ಒಂದು ತೇಪೆ ಹಚ್ಚುವ ಪ್ರಯತ್ನ ಒಂದು ಸಾಗ್ತಾ ಇದೆ. ಬಿಜೆಪಿಯವರು ಯಾವುದೇ ಕಾರಣಕ್ಕೂ ಕೂಡ ಆತಂಕಕ್ಕೆ ಒಳಗಾಗಬೇಕಾಗಿಲ್ಲ. ಯಾವುದೇ ಕಾರಣಕ್ಕೂ ನೀವು ಆತಂಕಕ್ಕೆ ಒಳಗಾಗಬೇಡಿ. ಮಿತ್ರ ಪಕ್ಷ JDSನಿಂದಲೂ ಕೂಡ ಆಣೆ ಪ್ರಮಾಣ ಬೇಡ ಅನ್ನುವಂತಹ ಸಲಹೆ ಬಿಜೆಪಿಯ ರಾಜ್ಯಾಧ್ಯಕ್ಷರಿಗೆ ಸಿಕ್ಕಿದೆ. ಕುಮಾರಸ್ವಾಮಿ ಅವರ ಮಾತನ್ನು ನಿಮಗೆ ತೋರಿಸ್ತೀನಿ. ಇವತ್ತು ಬಿಜೆಪಿಯ ಸ್ನೇಹಿತರುಗಳು ಧರ್ಮಸ್ಥಳಕ್ಕೆ ಹೋಗಿ ಶಾಸಕಾಂಗ ಪಕ್ಷದ ಸಭೆ ಕರಿಬೇಕು ಅನ್ನೋದೇನಿದೆ, ಕರೀತಕ್ಕಂಥದ್ದು ತಪ್ಪು ಅಂತ ನಾನೇನು ಹೇಳಲ್ಲ. ಆದರೆ ನನ್ನ ಅಭಿಪ್ರಾಯದಲ್ಲಿ ಮುಗಿದೋಗಿರೋ ಅಧ್ಯಾಯ. ಯಾಕೆಂದರೆ ಈ ಸರ್ಕಾರದಲ್ಲಿ ಯಾರನ್ನು ಬೇಕಾದರೂ ಬ್ಲ್ಯಾಕ್ ಮೇಲ್ ಮಾಡ್ತಾರೆ, ಯಾರಿಗೆ ಬೇಕಾದರೂ ಯಾವ ರೀತಿಯ ಆಮಿಷಗಳನ್ನು ಒಡ್ಡಿ ಅವರನ್ನು ಬದಲಾವಣೆ ಮಾಡ್ಕೋಬೋದು ಅಂತಕ್ಕಂಥದ್ರಲ್ಲಿ ಎಕ್ಸ್ಪರ್ಟ್ಗಳಿದ್ದಾರೆ. ಅದರಿಂದ ಈ ಒಂದು ಚುನಾವಣೆಯಲ್ಲಿ ಕ್ರಾಸ್ ವೋಟಿಂಗ್ ಏನಾಗಿದೆ, ಇದೇನು ಹೊಸದಲ್ಲ. ಇವತ್ತು ಪಕ್ಕದಲ್ಲಿ ಅದು ಯಾವುದೋ ಜಾರ್ಖಂಡಲ್ಲಿ ಕಾಂಗ್ರೆಸ್ದೇ ಆಗಿದೆಯಲ್ಲ. ಇಲ್ಲಿ ಪ್ರಶ್ನೆ ಇರೋದು ಮ್ಯಾನ್ ಪವರು, ಮಸಲ್ ಪವರು, ಮನಿ ಪವರು.
ಇದರಲ್ಲಿ ಏನು ಬೇಕಾದರೂ ಮಾಡ್ತಾರೆ. ಈ ಚುನಾವಣೆಯಿಂದ ನಾನು BJPಯ ನನ್ನ ಮಿತ್ರ ಪಕ್ಷದ ಸ್ನೇಹಿತರಿಗೂ ಹೇಳ್ತೇನೆ, ಯಾರೂ ಯಾವುದೇ ಕಾರಣಕ್ಕೂ ಆತಂಕಕ್ಕೆ ಒಳಗಾಗೋದು ಬೇಡ. 18ನವರು ಹೋಗಿ ಮೊನ್ನೆ ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಿದ್ದಾರೆ. ನೀವು ಮಾಧ್ಯಮ ಸ್ನೇಹಿತರು ಕೇಳಿದಾಗ ಇಲ್ಲ ಅಭಿವೃದ್ಧಿಗೆ ದುಡ್ಡು ಕೊಡ್ತೀನಿ ಅಂತ ಹೇಳಿದರು, ಯಾವಾಗ ಕೊಡ್ತೀರಿ ಅಂತ ಕೇಳಕ್ಕೆ ಬಂದಿದ್ದೀನಿ ಅಂತ ಹೇಳಿದ್ದಾರೆ. ಅದರಿಂದ ಅಭಿವೃದ್ಧಿಯ ಹೆಸರಿನಲ್ಲಿ ಕೆಲವರಿಗೆ ಸ್ವಲ್ಪ ಕ್ಷೇತ್ರದ ಜನತೆ ಮುಂದೆ ಹೋಗಲಿಕ್ಕೆ, ಇವತ್ತು ಅಭಿವೃದ್ಧಿ ಆಗದೇ ಇದ್ದರೆ 2 ವರ್ಷ ಚುನಾವಣೆ ಇದೆ, ಆ ಹಿನ್ನೆಲೆಯಲ್ಲಿ ಕೆಲವರು ಕ್ರಾಸ್ ಔಟ್ ಮಾಡಿರ್ಬೋದು. ಅದರಿಂದ ಈ ಒಂದು ವಿಷಯ ಹೀಗೆ ಇಲ್ಲಿ ಏನಾಗಿರಬಹುದು, ಏನು ಕತೆ ಅನ್ನೋದ್ರ ಬಗ್ಗೆ ಕುಮಾರಸ್ವಾಮಿ ಅವರು ತಮ್ಮದೇ ಆದಂಥ ಅನುಭವದ ಮೇಲೆ ಅವರು ವಿಶ್ಲೇಷಣೆ ಮಾಡ್ತಾ ಇದ್ದಾರೆ. ಇದರ ನಡುವೆ ಹೈಕಮಾಂಡ್ಗೂ ಕೂಡ ರಿಪೋರ್ಟ್ ಹೋಗಿದೆ. ವಿಧಾನ ಪರಿಷತ್ನ ಕ್ರಾಸ್ ವೋಟಿಂಗ್ ಬಗ್ಗೆ ಹೈಕಮಾಂಡ್ಗೆ ರಿಪೋರ್ಟ್ ಅನ್ನು ಕಳಿಸಲಾಗಿದೆ. ಅಡ್ಡ ಮತದಾನ ಆಗ್ತಾ ಇದ್ದಂತೆ ದೆಹಲಿಗೆ ಬರುವಂತೆ ವರಿಷ್ಠರು ಕೂಡ ಕರೆದಿದ್ದಾರೆ. ಬಿಜೆಪಿಯ ರಾಜ್ಯಾಧ್ಯಕ್ಷರನ್ನ ದೆಹಲಿಗೆ ಕರೆದಿದ್ದಾರೆ. ನಾಯಕತ್ವದ ಬಗ್ಗೆ ಗಂಭೀರವಾದಂತಹ ನಾಯಕತ್ವದ ಲೋಪದ ಬಗ್ಗೆ ಈಗ ಗಂಭೀರವಾದಂಥ ಪರಿಗಣನೆ ಆಗೇ ಆಗುತ್ತೆ. ಯಾಕಂದರೆ ಇದು ನಾಯಕತ್ವದ ವಿಚಾರ. ಅಂತಿಮವಾಗಿ ಶಾಸಕರ ವಿಶ್ವಾಸ ಯಾರ ಮೇಲೆ ಇರುತ್ತೆ? ಓಕೆ, ಅವರ ಮೇಲೆ ಒತ್ತಡ ಬರ್ಬೋದು, ಓಕೆ ಅವರ ಮೇಲೆ ಬ್ಲಾಕ್ ಮೇಲ್ ಆಗಿರ್ಬೋದು, ಓಕೆ ಅವರ ಮೇಲೆ ಅಭಿವೃದ್ಧಿ ವಿಚಾರಗಳು ಬಂದಿರ್ಬೋದು, ಶಾಸಕರ ಮೇಲೆ ಒತ್ತಡಗಳು ನಾನಾ ರೀತಿಯಲ್ಲಿ ಬರ್ಬೋದು. ಆದರೆ ಅದನ್ನೆಲ್ಲ ತಡೆಯುವಂಥದ್ದು ಯಾರು? ನಾಯಕರಾದವರ ಜವಾಬ್ದಾರಿ. ವರದಿ ನೀಡೋದಕ್ಕೆ ದಿಲ್ಲಿಗೆ ತೆರಳಿದ್ದಾರೆ ವಿಜೇಂದ್ರ ಆರ್ ಅಶೋಕ್. ಅಲ್ಲಿ ಮಾತುಕತೆಗಳು ನಡೆಯುತ್ತೆ. ಆಂತರಿಕವಾಗಿ ಮಾಹಿತಿಯನ್ನು ಹೈಕಮಾಂಡ್ ಕೂಡ ಸಂಗ್ರಹಿಸಿಕೊಂಡಿದೆ. ರಾಜ್ಯದಲ್ಲಿ ಏನಾಗಿದೆ ಅನ್ನೋದು ಬಿಜೆಪಿ ಹೈಕಮಾಂಡ್ಗೆ ಗೊತ್ತಾಗೇ ಆಗುತ್ತೆ. ಅಡ್ಡ ಮತದಾನ ಮಾಡಿದ 3-4 ಶಾಸಕರ ಬಗ್ಗೆಯೂ ಕೂಡ ಮಾಹಿತಿಗಳನ್ನು ಕಲೆ ಹಾಕಲಾಗಿದೆ. ಅದರ ಆಧಾರದ ಮೇಲೆ ಅವರು ಕ್ರಮವನ್ನು ಕೈಗೊಳ್ಳಬಹುದು. ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ನಿತಿನ್ ನಬೀನ್ ಅವರ ಕೈಗೆ ಈಗಾಗಲೇ ವರದಿಯೂ ಕೂಡ ತಲುಪ್ತಾ ಇದೆ. ಈ ವಿಚಾರದಲ್ಲಿ ಆಣೆ ಪ್ರಮಾಣಕ್ಕಿರುವಂತಹ ವಿರೋಧ ಯಾವ ಕಾರಣಕ್ಕಾಗಿ ಅನ್ನೋದನ್ನು ನಾವು ಗಮನಿಸಬೇಕು. ವಿಶೇಷವಾಗಿ ಧರ್ಮಸ್ಥಳದ ಮಂಜುನಾಥ ಸ್ವಾಮಿ ರಾಜ್ಯದ ಬಹುಜನರ ಆರಾಧ್ಯ ದೇವರು. ಈ ಆರಾಧ್ಯ ದೇವರ ಮುಂದೆ ಹೋಗಿ ರಾಜಕೀಯದ ಆಣೆ ಪ್ರಮಾಣ ಮಾಡುವಂಥದ್ರ ಅವಶ್ಯಕತೆ ಏನು, ಅದರ ಔಚಿತ್ಯ ಏನು? 2011ರಲ್ಲಿ ಧರ್ಮಸ್ಥಳದಲ್ಲಿ ಆಣೆ ಪ್ರಮಾಣ ಭಾರೀ ಚರ್ಚೆಗೆ ಈಡಾಗಿತ್ತು. ಅವತ್ತು ಯಡಿಯೂರಪ್ಪನವರು ಕುಮಾರಸ್ವಾಮಿ ಅವ್ರನ್ನ ಕರೆದಿದ್ರು. ಇಬ್ಬರ ನಡುವೆ ಆಣೆ ಪ್ರಮಾಣದ ಸಂಘರ್ಷ ನಡೀತು. ಯಡಿಯೂರಪ್ಪನವರು ಕೂಡ ಹೋದರು, ಕುಮಾರಸ್ವಾಮಿ ಅವರು ಕೂಡ ಹೋದರು. ಆದರೆ ಅಂತಿಮವಾಗಿ ಅಲ್ಲಿ ಆಣೆ ಪ್ರಮಾಣ ಮಾಡಲಿಲ್ಲ. ಪ್ರತಿ ಸವಾಲುಗಳಿಗೆ ಅದು ಸೀಮಿತ ಆಯಿತು. ಪ್ರತ್ಯೇಕವಾಗಿ ಇಬ್ಬರು ಕೂಡ ದೇವರ ದರ್ಶನವನ್ನು ಮಾಡ್ಕೊಂಡು ಬಂದರು. ಇಬ್ಬರು ನಾಯಕರು ಆಣೆ ಪ್ರಮಾಣ ಮಾಡೋದಕ್ಕೆ ಸಜ್ಜಾಗಿಯೇ ಹೋಗಿದ್ರು ಕೂಡ ನಂತರ ಅವರಿಗೆ ಒಂದು ಸಲಹೆಯನ್ನು ನೀಡಲಾಯಿತು. ಸಾರ್ವಜನಿಕವಾಗಿ ಹಾಗೂ ಭಕ್ತ ವಲಯದಲ್ಲಿ ತೀವ್ರ ಅಸಮಾಧಾನವೂ ಕೂಡ ವ್ಯಕ್ತವಾಗಿತ್ತು. ಅದರ ಪರಿಣಾಮವಾಗಿ ಅವತ್ತು ಆಣೆ ಪ್ರಮಾಣವನ್ನು ಮಾಡಲಿಲ್ಲ. ನಾಯಕರು ಧರ್ಮಸ್ಥಳಕ್ಕೆ ಬಂದರೂ ಕೂಡ ಆಣೆ ಪ್ರಮಾಣ ಅಲ್ಲಿ ನಡೆದಿರಲಿಲ್ಲ. ಹೀಗಾಗಿ ಈಗ ಮತ್ತದೇ ಪರಿಪಾಠ ಮಾಡೋದು ಬೇಡ. ಅದು ಮುಂದುವರೆದರೆ ಜನರು ಕೂಡ ಇದನ್ನು ವಿರೋಧಿಸುವಂತಹ ಸಾಧ್ಯತೆ ಇದ್ದೇ ಇರುತ್ತೆ. ಧರ್ಮಸ್ಥಳದ ಮಂಜುನಾಥ ಸ್ವಾಮಿಯ ವಿಚಾರದಲ್ಲಿ ನಿಮ್ಮ ರಾಜಕೀಯ ಬೇಡ, ನೀವು ರಾಜಕೀಯವನ್ನು ಪಕ್ಕಕ್ಕಿಟ್ಟು ಹೋಗಿ ಬನ್ನಿ, ತೊಂದರೆ ಇಲ್ಲ, ಆದರೆ ರಾಜಕೀಯ ಮಾಡೋಕ್ಕೆ ಬೇಡ ಅನ್ನುವಂಥ ಅಭಿಪ್ರಾಯ ಸಾರ್ವಜನಿಕ ವಲಯದಲ್ಲೂ ಕೂಡ ಇದ್ದೇ ಇರುವಂಥದ್ದು. DK-HDK ನಡುವೆ ಈಗ ಪಂಥಾಹ್ವಾನ ನಡೀತಾ ಇದೆ. ಬಿಡದಿಯ ಟೌನ್ಶಿಪ್ನ ಪರ ವಿರುದ್ಧದ ಹೋರಾಟ ಈಗ ತೀವ್ರಗೊಳ್ತಾ ಇರುವಂತಹ ಸಂದರ್ಭ ಇದು. ಯಾಕೆಂದರೆ ಬಿಡದಿಯಲ್ಲಿ ಟೌನ್ಶಿಪ್ ಮಾಡಲೇಬೇಕು ಅನ್ನೋಂಥದ್ದು ಶಿವಕುಮಾರ್ ಅವರ ಪ್ಲಾನ್. 2007ರಲ್ಲಿ ಈ ಯೋಜನೆಯನ್ನು ಸಿದ್ದರಾಮಯ್ಯನವರು ವಿರೋಧಿಸಿದ್ರು ಅನ್ನೋದರ ಬಗ್ಗೆ ದಾಖಲೆಗಳನ್ನು ಕುಮಾರಸ್ವಾಮಿಯವರು ಬಿಚ್ಚಿಟ್ಟಿದ್ದಾರೆ. ಆದರೆ ಅದಕ್ಕೆಲ್ಲ CM DK ಶಿವಕುಮಾರ್ ಅವರು ಕೇರ್ ಅಂತ ಇಲ್ಲ. ಏನಿದು, ಯಾವ ಕಾರಣಕ್ಕಾಗಿ ಈಗ ಕುಮಾರಸ್ವಾಮಿ ಅವರಿಗೆ ಅಂತಿಮವಾಗಿ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿದ್ದರಾಮಯ್ಯನವರ ಮಾತುಗಳನ್ನು ಎಳೆದು ತಂದಿದ್ದಾರೆ. ಹಾಗಾದರೆ ಅವತ್ತು ಸಿದ್ದರಾಮಯ್ಯನವರು ಹೇಳಿದ್ದೇನು, ಯಾವ ವಿಚಾರವನ್ನು ಇಲ್ಲಿ ಕುಮಾರಸ್ವಾಮಿ ಅವರು ಪ್ರಸ್ತಾಪಿಸ್ತಾ ಇದ್ದಾರೆ ಅನ್ನೋದನ್ನು ಗಮನಿಸಬೇಕು. ಮತ್ತೊಂದು ಹಂತವನ್ನು ಈಗಾಗಲೇ ಬಿಡದಿಯ ಟೌನ್ಶಿಪ್ ಸಂಘರ್ಷ ತಲುಪಿದೆ. ವಿಶೇಷವಾಗಿ 2007ರಲ್ಲಿ ಯೋಜನೆಗೆ ಸಿದ್ದರಾಮಯ್ಯನವರು ತೀವ್ರ ವಿರೋಧವನ್ನು ವ್ಯಕ್ತಪಡಿಸಿದ್ರು ಅನ್ನೋಂಥದ್ದು ಕುಮಾರಸ್ವಾಮಿ ಅವರು ಹೇಳ್ತಾ ಇರುವಂತಹ ಮಾತು. ಇದು ದಾಖಲೆಗಳಲ್ಲಿರುವಂತಹ ಅಂಶ, ವಿಧಾನಸಭೆಯ ದಾಖಲೆಗಳಲ್ಲಿ ಇರುವಂತಹ ಅಂಶ. ಜುಲೈ ತಿಂಗಳಿನಲ್ಲಿ ವಿಧಾನಸಭೆ ಕಲಾಪದಲ್ಲಿ ಇದರ ಬಗ್ಗೆ ಸುದೀರ್ಘವಾದಂತಹ ಚರ್ಚೆ ನಡೆದಿತ್ತು. ಅವತ್ತು ಕುಮಾರಸ್ವಾಮಿ ಅವರು ಬಿಡದಿ ಸೇರಿದಂತೆ ರಾಜ್ಯದ ಬೇರೆ ಬೇರೆ ಬೆಂಗಳೂರು ಸುತ್ತಮುತ್ತಲಿನ, ಅದು ನಂದಗುಡಿ ಟೌನ್ಶಿಪ್ ಇರ್ಬೋದು, ಸಾತ್ನೂರು ಟೌನ್ಶಿಪ್ ಇರ್ಬೋದು, ಈ ರೀತಿ ಅಂತ ನಂದಗುಡಿಯಲ್ಲಿ SEZ ಮಾಡಬೇಕು ಅಂತ ಹೊರಟಿದ್ದಿರ್ಬೋದು, ಇವೆಲ್ಲವೂ ಕೂಡ ಆಗಿತ್ತು. ಅವತ್ತು ಟೌನ್ಶಿಪ್ ವಿರೋಧಿಸಿ ಸಿದ್ದರಾಮಯ್ಯನವರು ಭಾಷಣವನ್ನು ಮಾಡಿದ್ರು ಶಾಸನ ಸಭೆಯೊಳಗೆ. ಮಲ್ಲಿಕಾರ್ಜುನ ಖರ್ಗೆ, ಧರ್ಮಸಿಂಗ್ ಅವರಿಬ್ಬರು ಕೂಡ ಅವತ್ತು ವಿಧಾನಸಭೆಯ ಸದಸ್ಯರುಗಳು. ಮಲ್ಲಿಕಾರ್ಜುನ ಖರ್ಗೆ ಅವರು ಅವತ್ತಿದ್ರು, ಧರ್ಮಸಿಂಗ್ ಅವರು ವಿರೋಧ ಪಕ್ಷದ ನಾಯಕರಿದ್ರು. ಆ ಸಂದರ್ಭದಲ್ಲಿ ಆಡಿದಂತಹ ಮಾತುಗಳ ಬಗ್ಗೆ ಪ್ರಸ್ತಾಪ ಮಾಡಿದ್ದಾರೆ. DK ಶಿವಕುಮಾರ್, ಮಾಧುಸ್ವಾಮಿ ಸೇರಿದಂತೆ ಹಲವರು ಸುದೀರ್ಘವಾದ ಚರ್ಚೆಯನ್ನು ನಡೆಸಿದ್ದಾರೆ. ವಿಶೇಷವಾಗಿ ನಿಯಮ 69ರ ಅಡಿಯಲ್ಲಿ SEZ ಕಾಯ್ದೆ ಸಂಬಂಧ ಚರ್ಚೆ ನಡೆದಿತ್ತು ಅನ್ನುವಂಥದ್ದನ್ನು ಕುಮಾರಸ್ವಾಮಿ ಅವರು ಇವತ್ತು ಪ್ರಸ್ತಾಪಿಸಿದ್ದಾರೆ. ನಾನೇನೋ ಪಿತಾಮಹ ಅಂತ ಹೇಳ್ತಾರೆ ಈ ಪ್ರಾಜೆಕ್ಟ್ನ ವಿಷಯದಲ್ಲಿ. ನಾನು ಅದನ್ನು ಒಪ್ಕೊಂಡಿದ್ದೇನೆ, ಇದಕ್ಕೆ ಚಾಲನೆ ಕೊಟ್ಟವನು ನಾನೇ ಅಂತಕ್ಕಂಥದ್ದನ್ನು ಹೇಳಿದ್ದೇನೆ. 5 ಟೌನ್ಶಿಪ್ಗಳನ್ನು
ಪ್ರಾರಂಭ ಮಾಡ್ತಕ್ಕಂಥ ನಿಟ್ಟಿನಲ್ಲಿ ತೀರ್ಮಾನ ಪ್ರಾರಂಭಿಕ ಹಂತದಲ್ಲಿ ಮಾಡಿದ್ದು ನಾನೇ ಅಂತಕ್ಕಂಥದ್ದು ಭಾಳ ಸ್ಪಷ್ಟವಾಗಿ ಹೇಳಿದ್ದೇನೆ. ಇಲ್ಲಿ 2005ರಲ್ಲಿ SEZದು ಏನೇನು ನಾನು ಮುಖ್ಯಮಂತ್ರಿ ಇದ್ದಾಗ ಚರ್ಚೆಗಳನ್ನು ಇದೇ ಕಾಂಗ್ರೆಸ್ ಪಕ್ಷದವರು ಚರ್ಚೆ ಮಾಡಿದ್ದಾರೆ. ಆ ಹಿನ್ನೆಲೆಯಲ್ಲಿ ನಿಮಗೆ ಒಂದು ವಿಷಯ ಹೇಳ್ತೀನಿ. ಇವತ್ತು ಇವರೇನು ಮಾಡೋಕ್ಕೆ ಹೊರಟಿದ್ದಾರಲ್ಲ, ಅಲ್ಲಿ ಹೌಸಿಂಗ್ ಬೋರ್ಡ್ ಕಾಲೋನಿ ಮಾಡಿದ್ರು ಬಿಡದಿ ಹತ್ರನೇ. ಸೋಮಣ್ಣ ಅವರು ಮಂತ್ರಿಗಳಿದ್ದಾಗ ಹೌಸಿಂಗ್ ಬೋರ್ಡ್ BJP ಸರ್ಕಾರದಲ್ಲಿ ಇವತ್ತಿನವರೆಗೆ ಒಂದು ಸೈಟ್ ಸೇಲ್ ಆಗಿಲ್ಲ, ಒಂದು ಮನೆ ಕಟ್ಟಿಲ್ಲ ಹೌಸಿಂಗ್ ಬೋರ್ಡ್ನಲ್ಲಿ ರೈತರ ಜಮೀನು ತಗೊಂಡು. ಹೀಗೆ ಇಲ್ಲಿ ನಾನಾ ಅವಧಿಗಳಲ್ಲಿ ರೈತರ ಜಮೀನನ್ನು ವಶಪಡಿಸ್ಕೊಂಡಿದ್ದಾರೆ. ಆದರೆ ಕುಮಾರಸ್ವಾಮಿಯವರು ಸಿದ್ದರಾಮಯ್ಯನವರ ಭಾಷಣದ ಬಗ್ಗೆ ಇವತ್ತು ಕೂಟ್ ಮಾಡಿರೋದು 2007ರಲ್ಲಿ ಅವರು ಮಾಡಿದಂತಹ ಭಾಷಣ ಬೆಂಗಳೂರ ಸುತ್ತ 1.19 ಲಕ್ಷ ಎಕರೆ ಭೂಸ್ವಾಧೀನ ಮಾಡಿಕೊಳ್ತಾ ಇದ್ದಾರೆ ಅನ್ನುವಂಥದ್ದು. ಅಂದರೆ ಇದು ಕೇವಲ ಬಿಡದಿಗೆ ಮಾತ್ರ ಸೀಮಿತವಾಗಿದ್ದಲ್ಲ, ನಂದಗುಡಿದಿತ್ತು, ಸಾತ್ನೂರದಿತ್ತು, ಬೇರೆ ಬೇರೆದಿತ್ತು. ಇದರಲ್ಲಿ ನಂದಗುಡಿಯಲ್ಲಿ ಸುಮಾರು 10,000 ಎಕರೆಗಿಂತ ಹೆಚ್ಚು ಭೂಸ್ವಾಧೀನಕ್ಕೆ ಅವತ್ತು ಕುಮಾರಸ್ವಾಮಿಯವರ ಸರ್ಕಾರ ಮುಂದಾಗಿತ್ತು. ವಿವಿಧ ಯೋಜನೆಗಳಿಗೆ ರೈತರ ಭೂಮಿಯನ್ನು ವಶಪಡಿಸಿಕೊಳ್ಳಲಾಗ್ತಾ ಇದೆ ಅನ್ನುವಂತಹ ವಿಚಾರದಲ್ಲಿ ಸಿದ್ದರಾಮಯ್ಯನವರು ಅವತ್ತು ಶಾಸನಸಭೆಯಲ್ಲಿ ಆಕ್ಷೇಪವನ್ನು ವ್ಯಕ್ತಪಡಿಸಿದರು. ಅವತ್ತು ಅವರು JDSನಿಂದ ಉಚ್ಚಾಟಿತಗೊಂಡಿದ್ದಂತಹ ಸಂದರ್ಭದಲ್ಲಿ ಬಹುಶಃ KC ರೆಡ್ಡಿ ಅವರಿಂದ ಧರ್ಮಸಿಂಗ್ ವರೆಗೆ 18,000 ಎಕರೆ ಮಾತ್ರ ಸ್ವಾಧೀನಕ್ಕೆ ಒಳಗಾಗಿದೆ. KC ರೆಡ್ಡಿ ಅವರಿಂದ ಹಿಡಿದು ಧರ್ಮಸಿಂಗ್ ಅವರಿಗೆ ಕೇವಲ 18,000 ಎಕರೆಯನ್ನು ಮಾತ್ರ ನಾವು ರೈತರಿಂದ ಸ್ವಾಧೀನಪಡಿಸ್ಕೊಂಡಿದ್ದೀವಿ. ಆದರೆ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆದ ಮೇಲೆ 60,000 ಎಕರೆಯನ್ನು ಭೂಸ್ವಾಧೀನ ಮಾಡ್ಕೊಳ್ಳೋದಕ್ಕೆ ಏಕಾಏಕಿ ಮುಂದಾಗಿದ್ದಾರೆ ಅನ್ನುವಂಥದ್ದು ಅವತ್ತು ಸಿದ್ದರಾಮಯ್ಯನವರು ವ್ಯಕ್ತಪಡಿಸಿದ್ದ ಆಕ್ಷೇಪ ಆಗಿತ್ತು. ಟೌನ್ಶಿಪ್ ಹೆಸರಿನಲ್ಲಿ ದೊಡ್ಡ ದೊಡ್ಡ ಕಂಪನಿಗಳಿಗೆ ಅನುಕೂಲವನ್ನು ಮಾಡಿಕೊಡ್ತಾ ಇದ್ದಾರೆ ಅಂತೇಳಿ ಸಿದ್ದರಾಮಯ್ಯನವರು ಅವತ್ತು ಕುಮಾರಸ್ವಾಮಿಯವರ ವಿರುದ್ಧ ಆರೋಪವನ್ನು ಮಾಡಿದ್ರು. ಅಷ್ಟೇ ಅಲ್ಲದೆ ಸರ್ಕಾರದಿಂದ ರೈತರ ಭೂಮಿಯನ್ನ ಲಪಟಾಯಿಸಲಾಗ್ತಾ ಇದೆ ಅನ್ನುವಂತಹ ಮಾತುಗಳನ್ನು ಅವತ್ತು ಸಿದ್ದರಾಮಯ್ಯನವರು ಹೇಳಿದ್ದಾರೆ. ಮತ್ತು ಯಾವುದೇ ಕಾರಣಕ್ಕೂ ಅಧಿಕಾರಿಗಳು ಇದಕ್ಕೂ ಮನ್ನಣೆ ಕೊಡಬಾರದು ಅನ್ನುವಂಥ ಆಗ್ರಹವನ್ನ ಶಾಸನ ಸಭೆಯಲ್ಲಿ ನಿಂತು ಸಿದ್ದರಾಮಯ್ಯನವರು ಮಾಡಿದಂತಹ ಭಾಷಣದಲ್ಲಿ ಹೇಳ್ತಾರೆ. 2007ರಲ್ಲಿ ಅಂದರೆ ಆವಾಗ ಅವರು ಕಾಂಗ್ರೆಸ್ನಿಂದ ಶಾಸಕರಾಗಿ ಬೈ ಎಲೆಕ್ಷನ್ ನಂತರ ಕಾಂಗ್ರೆಸ್ನಿಂದ ಶಾಸಕರಾಗಿ ಆಯ್ಕೆಯಾಗಿ ಬಂದಿರ್ತಾರೆ. ಆ ಸಂದರ್ಭದಲ್ಲಿ ಅವರು ಮಾಡಿದಂತಹ ಭಾಷಣದಲ್ಲಿ ಈ ವಿಚಾರಗಳ ಉಲ್ಲೇಖವನ್ನ ಸಿದ್ದರಾಮಯ್ಯನವರು ಮಾಡಿದ್ರು ಅಂತ ಹೇಳಿ. ಆದರೆ ಸಿದ್ದರಾಮಯ್ಯನವರು ತನ್ನ ಈ ಭಾಷಣದಲ್ಲಿ ಹೇಳಿರುವಂತಹ ವಿಚಾರಗಳು 2007ರಲ್ಲಿ. ಇವತ್ತು ಕುಮಾರಸ್ವಾಮಿ ಅವರು ಈ ವಿಚಾರಗಳನ್ನು ಪ್ರಸ್ತಾಪ ಮಾಡಿ ಶಿವಕುಮಾರ್ ಅವರ ವಿರುದ್ಧ ಆಡಿದಂತಹ ಮಾತು, ಅಂದು ಕುಮಾರಸ್ವಾಮಿ ಅವರು ಕೊಟ್ಟಿದ್ದಂತಹ ಉತ್ತರ ಏನಿತ್ತು ಅನ್ನೋದನ್ನು ಗಮನಿಸಬೇಕು. 2007 ಆಗಸ್ಟ್ 1ರಂದು ಸದನಕ್ಕೆ ಕುಮಾರಸ್ವಾಮಿ ಅವರು ಉತ್ತರವನ್ನ ಕೊಡ್ತಾರೆ. ಅವರು ಕೊಟ್ಟಂತಹ ಉತ್ತರದ ಪ್ರಕಾರ 23/9/2006ರಂದು ಇಂಟಿಗ್ರೇಟೆಡ್ ಟೌನ್ಶಿಪ್ ಬಗ್ಗೆ ನಾನು ತೀರ್ಮಾನವನ್ನು ಕೈಗೊಂಡಿದ್ದೆ. ಸೆಪ್ಟೆಂಬರ್ 23ಕ್ಕೆ, ಅಕ್ಟೋಬರ್ 18ಕ್ಕೆ 5 ಟೌನ್ಶಿಪ್ ಸಮಗ್ರ ಉಪನಗರಿ ಅಧಿಸೂಚನೆಯನ್ನ ಹೊರಡಿಸಲಾಗುತ್ತೆ. ಸಮಗ್ರ ಉಪನಗರಿ ಅಧಿಸೂಚನೆ ನವೆಂಬರ್ 29, 2006ರಲ್ಲಿ ಅನುಮತಿ ಇಲ್ಲದೆ ಕೆಲಸ ಆರಂಭಿಸಿದಂತೆ ಆದೇಶವನ್ನು ಅವತ್ತಿನ ಸರ್ಕಾರ ಹೊರಡಿಸುತ್ತೆ. 11/6/2007 ಟೌನ್ಶಿಪ್ ಯೋಜನೆ ಕೈ ಬಿಡೋದಕ್ಕೆ ಆದೇಶವನ್ನ ನೀಡಲಾಗುತ್ತೆ. ಜೂನ್ 11ನೇ ತಾರೀಕು 2007ರಲ್ಲಿ SEZ ಬಂದ ಮೇಲೆ ಭೂಸ್ವಾಧೀನದಲ್ಲಿ ಕರ್ನಾಟಕ 9ನೇ ಸ್ಥಾನದಲ್ಲಿತ್ತು ಅನ್ನುವಂತಹ ಅಂಶವನ್ನು ಅವತ್ತು ಸದನಕ್ಕೆ ಗಮನಕ್ಕೆ ತಂದಿರ್ತಾರೆ. ಭೂಸ್ವಾಧೀನ ಕುರಿತು ಸತ್ಯಶೋಧನಾ ಸಮಿತಿಯನ್ನ ರಚನೆ ಮಾಡಲಾಗಿತ್ತು. ಅಷ್ಟೇ ಅಲ್ಲದೆ ಆದರೆ ಸದನ ಸಮಿತಿ ವರದಿಯಲ್ಲಿ ಇದೆಲ್ಲ ಸುಳ್ಳು ಅನ್ನುವಂಥದ್ದು ಸಾಬೀತಾಗಿತ್ತು ಅನ್ನುವಂಥ ಅಂಶವನ್ನ ಅವರು ಉಲ್ಲೇಖ ಮಾಡ್ತಾರೆ ಸದನಕ್ಕೆ ಕೊಟ್ಟಂತಹ ಉತ್ತರದಲ್ಲಿ. ಆದರೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಲೂ ಕೂಡ ಪ್ರತಿ ಮಾತುಗಳು ಮುಂದುವರೆದಿದ್ದಾವೆ. ಕುಮಾರಸ್ವಾಮಿ ಅವರು ಏನು ಹೇಳಿದ್ದಾರೆ, ಅದಕ್ಕೆ ಶಿವಕುಮಾರ್ ಅವರು ಏನು ಹೇಳಿದ್ದಾರೆ ಅನ್ನೋದನ್ನು ಕೂಡ ನಿಮಗೆ ತೋರಿಸ್ತೀನಿ. ಎಲ್ಲ ಮಾಡ್ತೀವಿ ಅಂತ ಬನ್ನಿ ಬಹಿರಂಗಕ್ಕೆ ಹೋಗೋಣ. ನಿಜಕ್ಕೂ ರೈತರು ಒಪ್ಪಿದ್ದಾರೆ ಇಲ್ಲಿ ಮಾಡಬಾರದು ಮಾಡಿದ್ದೀರಿ. ಅದೇನು MLA ಹೋಗ್ಬಿಟ್ಟು ಚೆಕ್ ಕೊಡೋದು ಉಂಟಾ? ಇದ್ಯಾವಾಲಿಂದ ಈ ಹೊಸ ಕಾನೂನು ತಂದ್ರಿ? ಅನೈಸ್ ಕಂಪನಿ ಪಿತಾಮಹ ಅವರಿಗೆ ಸೈಟ್ ಕೊಡಲಿಲ್ಲ. ಈಗ ಹೊಸಕೆರೆ ಹತ್ರ ಬರ್ತಾವಲ್ಲ ಬೃಹತ್ ಕಟ್ಟಡ, ಅದು ಯಾವ ಹೆಸರಿನಲ್ಲಿ, ಶೋಭಾ ಹೆಸರಿನಲ್ಲಿ ಡಿನೋಟಿಫಿಕೇಶನ್ ಮಾಡಿಸ್ಕೊಂಡು ಇದೇ ನೈಸ್ ಕಂಪ್ನಿ ಕೆಣಿ ಹತ್ರ NOC ತಗೊಂಡಿದ್ದೀರಲ್ಲಪ್ಪ, ಯಾರ ಹೆಸರಿಗೆ ತಗೊಂಡ್ರಿ? ನಾನೇನು ಮಾತಾಡೋದಿಲ್ಲ, ಕರ್ನಾಟಕ ಬರಲಿಲ್ಲ, ಅಸೆಂಬ್ಲಿ ಇದೆ, ಅವರ ಅನುಭವಿ ರಾಜಕಾರಣಿಗಳ ಹತ್ರ ಮಾತಾಡಿಸಿದೆ, ಉತ್ತರ ಕೊಡೋಣ. ಬಿಡುಗಡೆ ಮಾಡಿದ್ದಾರೆ ಸರ್, ಐ ವಿಶ್ ದೆಮ್ ಆಲ್ ದಿ ಬೆಸ್ಟ್. 400 ಜನ ಅಬ್ಜೆಕ್ಟ್. ಹೀಗೆ ಇಲ್ಲಿ ಪಂಥಾಹ್ವಾನಗಳು ನಡೀತಾ ಇದ್ದಾವೆ. ಆದರೆ ಅಂತಿಮವಾಗಿ ರೈತರ ವಿರೋಧವನ್ನ ಸರ್ಕಾರ ಹೇಗೆ ನಿಭಾಯಿಸುತ್ತೆ ಮತ್ತು ಪ್ರತಿಪಕ್ಷಗಳವರು ಹೇಗೆ ಇದನ್ನು ಉಪಯೋಗಿಸಿಕೊಳ್ತಾರೆ, ಇವೆರಡನ್ನೂ ಕೂಡ ನೋಡಬೇಕಾಗಿದೆ.